ಎಲ್ಲೋ ಒಂದು ಕೈ ಮೇಲೇನೋ ಅನ್ನುವಷ್ಟರ ಮಟ್ಟಿಗೆ ಈ ಚಿತ್ರಗಳು ಮೂಡಿ ಬಂದದಂತೇಳಿ ಭಾಳಷ್ಟು ಜನ ಒಂದು ಕಲ್ಪನೆ ಕಟ್ತಾ ಇದ್ದಾರೆ. ಆ ಕಲ್ಪನೆಗೆ ರೂಪವಾಗಿ ನಾಳೆ ಬರ್ತಿರುವಂಥ ಈ ಕಾಂತಾರ ಎಲ್ಲರನ್ನೂ ಆಕರ್ಷಣೀಯವಾಗಿ ತನ್ನ ಮಂದಿರಗಳ ಜಗ್ಗುದ್ರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ರುಕ್ಮಿಣಿ ವಸಂತ ಅವ್ರ ಪಾತ್ರ ಇನ್ನೂ ಅದ್ಭುತವಾಗಿ ಬಂದಂತ ಹೇಳ್ತಾ ಇದ್ದಾರೆ. ನೋಡ್ಬೇಕಾದ್ರಿಷ್ಟ, ಯಾಕಂದರೆ ಅದನ್ನು ಪೂರ್ತಿಯಾಗಿ ಟ್ರೇಲರ್ದಲ್ಲೇ ಒಂದಿಷ್ಟು ಝಲಕ್ ತೋರಿಸಿದ್ರಿಂದಾಗಿ ಇನ್ನೂ ಕಥೆಯ ಸಿಕ್ರಸಿ ಅಥವಾ ಅದರ ರಹಸ್ಯ ಪೂರ್ತಿಯಾಗಿ ಹೊರಗೆ ಬರ್ತಾಯಿಲ್ಲ. ಒಟ್ಟು ಇಷ್ಟ ಕದಂಬರ ಕಾಲದ ಕಥೆಯಪ್ಪ ಇದು ಅಂತೇಳಿ. ಕದಂಬರ ಗೊತ್ತದ ನಿಮಗೆ, ಕನ್ನಡ ನಾಡಿನ ಪ್ರಥಮ ಅರಸರು. ಅವರ ಕಾಲದಲ್ಲಿ ಹೇಗಿತ್ತು ಈ ಒಂದು ಕನ್ನಡ ನಾಡು, ಕನ್ನಡಿಗರು ಹೇಗಿದ್ದರು, ಇವ್ರ ನಂಬಿಕೆಗಳು ಹೇಗಿದ್ದು, ತುಳು ಭಾಷೆ ಆಗಿತ್ತಾ ಇಲ್ವಾ, ಯಾವ ರೀತಿ ಜನ ಅವತ್ತು ಮಾತಾಡ್ತಿದ್ರು ಆ ಭಾಷೆಯನ್ನು, ಇದನ್ನೆಲ್ಲ ತರೋ ಪ್ರಯತ್ನವನ್ನು ಈ ಚಿತ್ರದಲ್ಲಿ ಮಾಡಿದ್ರಿಂದಾಗಿ ಕೆಲವೊಂದು ಕಡೆ ತುಳು ಭಾಷೆ, ದೈವದ ಭಾಷೆಯನ್ನು ತುಳು ಭಾಷೆಯಲ್ಲೇ ಇಟ್ಕೊಂಡು ಡಬ್ ಮಾಡಿದ್ದನ್ನು ಸಹಿತ ಮಾಡಿದಾಗಿ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಎಷ್ಟು ಸಾಧ್ಯದನೋ ಅಷ್ಟು ನೈಜತೆಯಿಂದ ಕೂಡಿದಂಥ ದೃಶ್ಯಾವಳಿಗಳನ್ನು ಕೂಡಿಸಿ ಇವತ್ತು ಕರ್ನಾಟಕಕ್ಕೆ ಅಷ್ಟಲ್ಲ ಇಡೀ ವಿಶ್ವಕ್ಕೊಂದು ಹೊಸ ರೀತಿಯ ಚಿತ್ರವನ್ನು ನಮ್ಮ ರಿಷಬ್ ಶೆಟ್ಟಿ ನೀಡಿದ್ದಾರೆ. ಈ ಚಿತ್ರ ಮೋಸ್ಟ್ಲಿ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು, ದಾಖಲೆಗಳನ್ನು ಮುರಿದು ಹಾಕುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ. ಏನೂ ಇರಲಿ, ಬರ್ತಾ ಇದೆ, ಎಲ್ಲರೂ ಕಾತರದಿಂದ ನೋಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ನೋಡಬೇಕು ಅನ್ನೋದು ಚಟಪಟಿಕೆಯಲ್ಲಿದ್ದಾರೆ. ಹೀಗಾಗಿ ಈ ಚಿತ್ರಕ್ಕಾಗಿ ಈ ದರ ಏರಿದ್ದಿನ, ಚಿತ್ರ ಟಿಕೆಟ್ ದರ ಏರಿದ್ದಿನ ಗಮನಿಸಿದ್ರೆ ಅದನ್ನು ಕೊಟ್ಟಾದರೂ ಇವತ್ತೆಲ್ಲ ಹೌಸ್ಫುಲ್ ಆಗಿದ್ದಾವೆ. ಇಡೀ ದಿನದ ಈ ಒಂದು ಏನು ಇದ್ದಾವೆ ಆಟಗಳು, ಒಂದು ದಿನದಲ್ಲಿ 30-40 ಆಟಗಳಿದ್ದಾವೆ. ಆ ಒಂದು ಚಲನಚಿತ್ರಗಳನ್ನು